ನಾಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಖಾಮುಖಿಯಾಗುತ್ತಾ ನಾಳೆ ಬೈರಮಂಗಲಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಸಿಎಂಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಪಂಥಾಹ್ವಾನವನ್ನ ನೀಡಿದ್ದಾರೆ. ನಾನಂತೂ ಬರ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಕೂಡ ಬಹಿರಂಗ ಚರ್ಚೆಗೆ ಬರಲಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಾನು ಕಾಯ್ತೀನಿ ಎಂದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ.ಕೆ. ರೈತರ ಸಮಸ್ಯೆಯನ್ನ ರೈತರ ನಡುವೆಯೇ ಬಗೆಹರಿಸುವಂತಹ ಪ್ರಯತ್ನ ಆಗಲಿ. ಸ್ವಕ್ಷೇತ್ರ ಮಂಡ್ಯದಲ್ಲಿ ನಿಂತು ಸಿಎಂಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟಂತಹ ಪಂಥಾಹ್ವಾನ ಇದು. ನಾಳೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಬೈರಮಂಗಲಕ್ಕೆ ಹೋಗ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ನೀವು ಬನ್ನಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಆಹ್ವಾನವನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗ್ತಾರಾ ಅನ್ನುವುದು ಸದ್ಯಕ್ಕಿರುವಂತಹ ಕುತೂಹಲ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಮಧ್ಯೆ ಏನು ಕಾಳಗ ವಾಕ್ಸಮರಗಳು ನಡೀತಾ ಇತ್ತು, ಅದು ಪಂಥಾಹ್ವಾನವನ್ನ ರೀಚ್ ಆಯಿತು. ಇವತ್ತು ಹೋಗಬೇಕಾಗಿತ್ತು ಎಚ್.ಡಿ. ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ. ಡಿಕೆ ಶಿವಕುಮಾರ್ ಅವರು ಆಹ್ವಾನವನ್ನ ಕೊಟ್ಟಿದ್ರು. ಆದರೆ ಎಚ್.ಡಿ. ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಬರಲ್ಲ. ಎಲ್ಲಿ ಸಮಸ್ಯೆ ಇದೆಯೋ ಆ ಬಾಧಿತ ಜನರ ನಡುವೆಯೇ ಚರ್ಚೆಯಾಗಲಿ, ಬೈರಮಂಗಲಕ್ಕೆ ಬನ್ನಿ 27ನೇ ತಾರೀಕು ಅನ್ನುವಂತ ಆಹ್ವಾನವನ್ನ ಕೊಟ್ಟಿದ್ರು. ಇವತ್ತು ಸಂಜೆ ಮತ್ತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕನೂ ನಾನು ಬೈರಮಂಗಲದಲ್ಲೇ ಇರ್ತೀನಿ. ಜನರ ಸಮಸ್ಯೆಗಳನ್ನ ಆಲಿಸೋಣ. ನೀವು ಬರದೇ ಇದ್ರೆ ಅಟ್ಲೀಸ್ಟ್ ಅಧಿಕಾರಿಗಳನ್ನಾದ್ರೂ ಕಳಿಸಿ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಏನೋ ಪಂಥಾಹ್ವಾನವನ್ನ ನೀಡಿದ್ದಾರೆ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ಬೈರಮಂಗಲಕ್ಕೆ ಹೋಗ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಮೊನ್ನೆ ಕಾಂಗ್ರೆಸ್ನ ಕೆಲ ನಾಯಕರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು. ಹಾಗೆಲ್ಲ ಹೋಗೋದಿಕ್ಕಾಗಲ್ಲ, ಸಿಎಂ ಬೈರಮಂಗಲಕ್ಕೆ ಹೋಗ್ಬಿಟ್ರೆ ಕಾನೂನು ಸುವ್ಯವಸ್ಥೆ ಕಷ್ಟ ಆಗ್ಬಿಡುತ್ತೆ, ಸಮಸ್ಯೆಗಳಾಗ್ಬಿಡುತ್ತೆ ಅನ್ನುವಂತಹ ಕಾರಣಗಳನ್ನ ಕಾಂಗ್ರೆಸ್ನ ಕೆಲ ನಾಯಕರು ನೀಡ್ತಾ ಇದ್ರು. ಬಟ್ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ಬೈರಮಂಗಲಕ್ಕೆ ಎಂಟ್ರಿಯನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ನಾನು ಹೋಗಲ್ಲ ಅಂತಾನು ಡಿಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಹೇಳಿಲ್ಲ. ಹಾಗಂತ ಹೋಗ್ತೀನಿ, ಆಹ್ವಾನವನ್ನ ನಾನು ಸ್ವೀಕರಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಎಚ್.ಡಿ. ಕುಮಾರಸ್ವಾಮಿ ಏನೋ ಬೈರಮಂಗಲದಲ್ಲೇ ಇರಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಹೋಗ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಏಳ್ನೂರು ಜನಕ್ಕೆ ಇವು ಇಷ್ಟೆಲ್ಲ ಹಿಂಸೆ ಕೊಟ್ಕೊಂಡು ಕಾಂಗ್ರೆಸ್ ಪುಡಾರಿಗಳನ್ನೆಲ್ಲ ಬಿಟ್ಕೊಂಡು ಕನ್ವಿನ್ಸ್ ಮಾಡಿ ಯಾರನ್ನೋ ಕರ್ಕೊಂಬಂದು ದುಡ್ಡು ಕೊಡೋಕೆ ಹಂಚ ಕೊಟ್ಟವರಲ್ಲ. ಆದರೂ ಸಹ ಜನ ಬಂದಿಲ್ಲ ಅಂದರೆ ಇಷ್ಟು ದಿವಸ ಆದ್ರೂ ಅಲ್ಲಿ ಅಭಿಪ್ರಾಯ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಬಿಡು. ಯಾವುದೇ ಸರ್ಕಾರ ಜನವಿರೋಧಿ ನೀತಿ ಮಾಡಿದ್ರೆ, ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ ಗೌರವ ಕೊಡದೇ ಇದ್ದರೆ ಆ ಸರ್ಕಾರಗಳು ಧೂಳಿಪಟ ಆಗ್ತದೆ ಅನ್ನೋದನ್ನು ಹಲವಾರು ನಿದರ್ಶನ ಕೊಡಬಲ್ಲ. ಯಾತಕ್ಕೆ ಹುಚ್ಚು? ಏನು ಸಾಧನೆ ಮಾಡ್ತೀರಲ್ಲಿ? ಬೆಂಗಳೂರು ನಗರ ಏನಾಗಿದೆ ಇವತ್ತು? ಬೆಂಗಳೂರು ನಗರ ಇವತ್ತಿನ ಪರಿಸ್ಥಿತಿ ಯಾರ್ಯಾರ ಕಾಲದಲ್ಲಿ ಯಾತಕ್ಕೆ ಈ ಥರ ಆಯಿತು ಅನ್ನೋದು ಒಂದು ದಿವಸ ಯೋಚನೆ ಮಾಡಿದ್ರ? ಮಾತೆತ್ತಿರ ಅದು ಏನೋ ಅರ್ಧೆ ಅಂತಾರೆ ನನಗೆ. ಇವರೆಲ್ಲ ಅರ್ದಿದ್ದೇನು ಹಿಂದೆ ಇವರ ಹಲವಾರು ತಪ್ಪು ನಿರ್ಧಾರಗಳು, ಸ್ವೇಚ್ಛಾಚಾರವಾಗಿ ಟೌನ್ ಪ್ಲ್ಯಾನಿಂಗ್ ಇಲ್ಲದೆ, ಯಾವುದೇ ಮಾಸ್ಟರ್ ಪ್ಲ್ಯಾನ್ಗಳು ಇಟ್ಕೊಳ್ಳದೆ ಸ್ವೇಚ್ಛಾಚಾರವಾಗಿ ನಡೆಸೋದಾರಲ್ಲ ಒಂದು 5 ವರ್ಷದ ಸರ್ಕಾರದಲ್ಲಿ. ಆಗ ಅದರ ಫಲ ಇವತ್ತು ಬೆಂಗಳೂರು ನಗರದ ನಾಗರಿಕರು ಅನುಭವಿಸ್ತಾ ಇದ್ದಾರೆ. ಅಲ್ಲೊಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ, ಟಾರ್ ಹಾಕೋ ಯೋಗ್ಯತೆ ಇಲ್ಲ. ಇಲ್ಲಿ ಹೊಸದಾಗಿ ಮತ್ತಿನ್ನೊಂದು ಟೌನ್ಶಿಪ್ ಮಾಡಿ ಇಲ್ಲೇನು ಮಾಡ್ತೀರಿ? ಅದಕ್ಕೊಂದು 20,000 ಕೋಟಿ ಸಾಲ ತಗೊಂಬಂದಿದ್ದೀರಿ. ಈಗ ಏನು ಸಾಧನೆ ಮಾಡಬೇಕು? ಪಾಪ ನಿಮಗೆ ಬರೋಕ್ಕಾಗದೇ ಇದ್ದರೂ ಹೋಗಲಿ, ನಿಮ್ಮ ಅಧಿಕಾರಿಗಳವರಲ್ಲ, ಕಳಿಸಿ ಹೇಳಿದಿಗೆ ವಾಸ್ತವಾಂಶ ತಿಳ್ಕೊಂಡು ರೈತರ ಭಾವನೆ ಏನಿದೆ ಆ ಭಾವನೆಗೆ ತಲೆಬಾಗಿ. ಇಲ್ಲಿ ನಾನು ವೈಯಕ್ತಿಕವಾಗಿನೋ ಪ್ರತಿಷ್ಠೆ ಇಟ್ಕೊಂಡು ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅಲ್ಲ, ಬೇಕಾದಷ್ಟು ವಿಷಯಗಳಿದೆ ಹೋರಾಟ ಮಾಡೋದಕ್ಕೆ. ಇಲ್ಲಿ ರೈತರ ಒಂದು ಧ್ವನಿ ಆಗಬೇಕಾದಂಥದ್ದೇನಿದೆ ನಮ್ಮ ಕರ್ತವ್ಯ. ರೈತರ ಪರವಾಗಿ ಧ್ವನಿಯಾಗಿ ಹೇಳಿದ್ದೀವಿ ಅಷ್ಟೇ. ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್,
ಆದಿ ಬೀದಿಯಲ್ಲಿ ಚರ್ಚೆ ಮಾಡಕ್ಕಾಗತ್ತಾ? ಎಲ್ಲಿ ಮಾಡ್ತಾರಂತೆ? ಆರ್ಗ್ಯುಮೆಂಟ್ ಇವ್ರು ಮಾಡಿದ್ದು ಎಲ್ಲಿ ಮಾಡ್ತಾ ಇದ್ರು? ಇವರು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಯತೀಂದ್ರ ಅವರು? ಅಪ್ಪಯ್ಯ ನಾನು 6 ಕೊಟ್ಟಿರೋದು 8 ಅಲ್ಲ ಅಂತೇನೋ ಒಂದಿವ್ಸ ಫೋನಲ್ಲಿ ಮಾತಾಡ್ತಿರಲ್ಲ, ಎಲ್ಲಿಂದ ಮಾತಾಡಿದ್ರು ಅವ್ರ ಅಪ್ಪನಿಗೆ? ಇವ್ರ ಹತ್ರ ಕಲಿಬೇಕಾ ನಾನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ? ಜನಗಳ ಮುಂದೆ ಬನ್ನಿ ಅಂತ ಕರೆದ್ರೆ ಜನಗಳು ಬೀದಿಯವರು, ಅವರು ಬೀದಿಲಿ ಬಿದ್ದಿರೋ ಜನಗಳು, ರೈತರು. ನಾನು ರೈತರ ಸಮ್ಮುಖದಲ್ಲಿ ನಡೀಲಿ ಅಂತ ಹೇಳಿರೋದು. ಏನು ರೈತರಿಗೆ ಗೌರವ ಕೊಡಬೇಕು ಅನ್ನೋದಿಲ್ವಾ? ಇವ್ರ ಕತೆ ನಮ್ಮನ್ನು ಕಾಣದೇ ಇರೋದ ನನಗೆ? ಇವ್ರ ಹತ್ರ ಕಲಿಬೇಕಾ ನಾನು? ಯಾರೋ ಹೆಸರು ಹೇಳಿದ್ರಲ್ಲ ಈಗ ಅಪ್ಪಾಯಿಂದು. ಸರ್ ರೈತರು ಮಕ್ಕಳು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ ಸರ್. ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30 3 ಗಂಟೆ, ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ, ಇಲ್ಲ 4 ಗಂಟೆವರೆಗೂ. ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ಯಾವುದು ಪತ್ರ ಬರ್ದಿದ್ರು? ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು ಅದೇನೋ ನೋಟಿಫಿಕೇಷನ್ ಮಾಡ್ಕೊಂಡು ಹೊರಟಿರಲ್ಲ, ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ, ಅದಾದರೂ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.